ಏನ್ ಸರ್ ಇಲ್ಲಿ ಫೋನ್ ಜಗದೀಶ್ ಅಂತ ಮಾಡಿದ್ದು ನಾನೇ, ಬನ್ನಿ. ಅಪ್ಪ 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 ಎದ್ದೇಳಪ್ಪ. ಅಪ್ಪ 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 ನನ್ ನೋಡಪ್ಪ, ನಾನ್ ನಿನ್ ಮಗಳಪ್ಪ, ನಾನ್ ನಿನ್ ಸರ್ಸು ಅಪ್ಪ, ನಿಂಗೋಸ್ಕರ ಬಂದಿದ್ದೀನಪ್ಪ. ಅಪ್ಪ ಎದ್ದೇಳಪ್ಪ. ಅಪ್ಪ 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 ಒಂದ್ಸಲ ಕಂಡ್ಬಿಡಪ್ಪ, ನನ್ ಜೊತೆ ಮಾತಾಡಪ್ಪ. ಅಪ್ಪ 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 ಅಯ್ಯೋ ಅಪ್ಪ ಎದ್ದೇಳಪ್ಪ. ಅಪ್ಪ ಅಯ್ಯೋ ಯಾವುದೋ ಒಂದಿನ ನಾನ್ ಭಾಷಿಣಿ ಅಲ್ಲ, ಸರ್ಸು ಅನ್ನೋ ನಿಜಾನ್ ಹೇಳ್ಬೇಕು ಅಂತ ಆಡಿದ ನಾಟಕಕ್ಕೆ ನಿಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕು ಅನ್ಕೊಂಡಿದ್ದೆ ಅಪ್ಪ. ಆದ್ರೆ ಹೇಳಿದ್ರು ಉಪಯೋಗ ಇಲ್ದಿರೋ ಒಂದಿನ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಪ್ಪ. ನಂಗೋಸ್ಕರ ನಿನ್ ಮನೆಗ್ ಬಂದಾಗ ನಿಜ ನಾನ್ ನಾಟಕವಾಗಿ ಬದಲಾಯಿಸೋದಕ್ಕೆ, ನಂಬಿಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆಗ ಮಾತ್ರ ಅಲ್ಲ, ನೀನ್ ನೋಡಿದ ಪ್ರತಿ ಸಲನು ಅಪ್ಪ ಅಂತ ಪ್ರೀತಿಯಿಂದ ಕರಿಬೇಕು ಅಂತ, ನಾನೇ ನಿಮ್ ಸರ್ಸು ಅಂತ ನಿಮ್ಗೆ ಹೇಳ್ಬೇಕು ಅಂತ ನಾನು ಎಷ್ಟೋ ಸಲ ಅನ್ಕೊಂಡೆ. ಆದ್ರೆ ಹೇಳಕ್ಕಾಗ್ದಿದ್ದಾಗ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ ಅಪ್ಪ? ನಿಮಗೆ ಅನುಮಾನ ಬಂದಿದ್ದಿ ನಾನೇ ನಿಜಾನ್ ಹೇಳಿದ್ರೆ ಇವತ್ತಿಗೆ ಗತಿ ಬರ್ತಿರ್ಲಿಲ್ಲ ಅಪ್ಪ. ಇದೆಲ್ಲ ನನ್ನಿಂದಾನೆ ಅಪ್ಪ. ನನ್ನ ಕ್ಷಮಿಸಿ ಅಂತ ಕೇಳೋದಕ್ ಕೂಡ ಅರ್ಹತೆ ಇಲ್ದಿರೋ ಹಾಗಾಯ್ತಲ್ಲ ಅಪ್ಪ. ತಪ್ಪಾಡ್ಬಿಟ್ಟೆ. ಅಪ್ಪ ಅಪ್ಪ ಚಿಕ್ಕ ವಯಸ್ಸಲ್ಲಮ್ಮ ದೂರ ಆದ್ರು ನೀವಿದ್ದೀರಾ ಅನ್ನೋ ಧೈರ್ಯ ಇತ್ತು. ಕಣ್ಮುಂದೆ ಇಲ್ದೇ ಇದ್ರು ನನಗ್ ಬೆಟ್ಟದಷ್ಟು ಬಲ ಇದೆ ಅನ್ಕೊಂಡಿದ್ದೆ. ಈಗ ನಾನು ಏನ್ ಮಾಡ್ಬೇಕಪ್ಪ? ನನ್ ಬಲ ಧೈರ್ಯ ಯಾರಪ್ಪ? ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ.
ಅಪ್ಪ ಅಪ್ಪ ನೀವು ನೀವು ಅಪ್ಪ ಅಪ್ಪ ಎದ್ದೇಳಪ್ಪ ಅಪ್ಪ. ಏನಮ್ಮ, ಅಪ್ಪ ಹೋದ ಅನ್ನೋ ಭಯ ನಿಜಾನ ಹೊರಗಡೆ ತಂದ? ಇಷ್ಟು ದಿನ ಎಲೆಯಲ್ಲಿ ಬಚ್ಚಿಟ್ಕೊಂಡಿದ್ ಪ್ರೀತಿ ಒಟ್ಟಿಗೆ ಎಲ್ಲ ಕಣ್ಣೀರಾಗಿ ಕರಗು ಹೋಗ್ತಿದ್ಯಾ? ನನ್ನ ಕ್ಷಮಿಸಿ ಅಪ್ಪ. ನನಗೆ ತುಂಬಾ ಭಯ ಆಗಿತ್ತಪ್ಪ. ನೀನಿಲ್ಲ ಅನ್ನೋ ಮಾತನ್ನ ಕನ್ಸಲ್ಲಿ ಕೂಡ ಊಹಿಸ್ಕೊಳ್ಳೋದಕ್ಕಾಗಲ್ಲ. ಅಂಥದ್ರಲ್ಲಿ ಈಗ ನೀನ್ ನೋಡಿದ ತಕ್ಷಣ ತಡ್ಕೊಳಕ್ಕೆ ನನ್ನಿಂದ ಆಗ್ಲಿಲ್ಲಪ್ಪ, ನನ್ನಿಂದ ಆಗ್ಲಿಲ್ಲ. ನಿನ್ನ ಪ್ರೀತಿ ನನಗೆ ಗೊತ್ತಾಗ್ತಿದೆ. ಅದೇ ಇವತ್ತು ನನ್ನ ಮಗಳು ಸತ್ತು ಹೋಗಿಲ್ಲ, ಇನ್ನೂ ಬದುಕೆ ಇದ್ದಾಳೆ ಅನ್ನೋ ನಿಜಾನ ಹೀಗೆ ಹೊರಗಾಗ್ತಿದೆ. ರೌಡಿಗಳು ನನ್ನ ಸಾಯಿಸೋಕ್ ಬಂದಾಗ, ನೀನ್ ನನ್ನ ಕಾಪಾಡೋಕ್ ಬಂದಾಗ್ಲೇ ನಿನ್ನ ಕಣ್ಣಲ್ಲಿ ಭಯದ ಜೊತೆ ಈ ತಂದೆ ಮೇಲಿಟ್ಟಿರೋ ಪ್ರೀತಿನೂ ಕಾಣಿಸ್ತಮ್ಮ. ರಕ್ತ ಕೊಟ್ಟು ನನ್ನ ಪ್ರಾಣ ಕಾಪಾಡಿದಾಗ ನಾನು ಅನ್ಕೊಂಡಿದ್ದೆ ನಿಜ ಆಯ್ತಮ್ಮ. ನೀನ್ ಯಾರು ಅಲ್ಲ, ನೀನ್ ನನ್ನ ಸರ್ಸುನೆ ಅನ್ನೋ ನನ್ನ ನಂಬಿಕೆ ಬಲವಾಯ್ತಮ್ಮ. ಅದು ನಿನ್ನ ಮಾತಲ್ಲೇ ಕೇಳ್ಬೇಕಂತ ನರ್ಸ್ ಕೈಯಲ್ಲಿ ನಿನಗೆ ಫೋನ್ ಮಾಡಿಸ್ನಮ್ಮ. ಎಲ್ಲರ ಜೊತೆಯಲ್ಲೂ ಈ ಅಪ್ಪನ್ನು ನಂಬಿಸ್ಬೇಕು ಅಂತ ಯಾಕೆ ಅನ್ಕೊಂಡಮ್ಮ? ಈ ಭಾಷಣ ಹೆಸರಲ್ಲಿ ಯಾಕೆ ಬದುಕ್ತಿದ್ಯಾ? ನಿಜಾನ ಸುಳ್ಳು ಮಾಡಿ ಎಲ್ರಿಗೂ ಯಾಕೆ ಮೋಸ ಮಾಡ್ಕೊಂಡು ಬದುಕ್ತಿದ್ಯಾ? ಆವತ್ತು ನಡೆದಿದ್ದು ಅಪಾಯ ಅಲ್ಲ, ಆಕ್ಸಿಡೆಂಟ್ ಅಂತ ನನಗೆ ಗೊತ್ತಮ್ಮ. ನಿನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾರು? ನಮ್ಮೆಲ್ರಿಗೂ ದೂರವಾಗಿ ಒಬ್ಳೆ ಹೇಗ್ ಬಂದೆ? ಇಷ್ಟಕ್ಕೂ ಏನಾಯ್ತು? ಈ ಅಪ್ಪನ ಹತ್ರ ಬಚ್ಚಿಡದೆ ಎಲ್ಲ ಹೇಳಮ್ಮ. ಹೇಳ್ತೀನಪ್ಪ. ಇಷ್ಟು ದಿನ ಬಚ್ಚಿಟ್ಟಿದ್ದ ನಿಜಾನ ಇಲ್ಲಿವರೆಗೂ ಯಾರಿಗೂ ಹೇಳ್ದಿರೋ ನಿಜಾನ ನಿಮ್ಗೋಸ್ಕರ ಹೇಳ್ತೀನಪ್ಪ, ಹೇಳ್ತೀನಿ. ರಾಹುಲ್ ಅವರೇ, ಸರ್ಸು,
ರಾಹುಲ್ ರಾಹುಲ್ ಬನ್ನಿ ಹೋಗೋಣ. ಆಂಬುಲೆನ್ಸ್ ಫೋನ್ ಮಾಡಿ ಪ್ಲೀಸ್ ಬೇಗ. ರಾಹುಲ್ 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 ಅಯ್ಯೋ ರಾಹುಲ್ ರಾಹುಲ್ ಆಂಬ್ಯುಲೆನ್ಸ್. ಅಲ್ಲೋಡ್ರೋ. ಸತ್ತಿದಳ ಅವಳು? ಹೌದು ಮೇಡಮ್, ಬಾಡಿ ಕಾರಲ್ಲೇ ಇದೆ. ಸರಸ್ಸು ಅಂತ್ಯ, ವಾಗ್ದೇವಿ ಪತನಕ್ಕೆ ಆರಂಭ. ಸೊಸೆನ ಮನೆಯಿಂದ ಹೊರಗಡೆ ಹಾಕಿರೋದಕ್ಕೆ ಸರಸ್ಸು ಹತ್ಯೆ ಖಂಡಿತವಾಗಿ ವಾಗ್ದೇವಿ ಖಾತೆಗೆ ಹೋಗುತ್ತೆ. ತಪ್ಪಿಸ್ಕೊಳಕ್ಕಾಗದೇ ಇರೋಂಥ ಶಿಕ್ಷೆ ಆಗತ್ತೆ. ಅದರ ಜೊತೆ ಇಷ್ಟು ದಿನ ನಿರ್ಮಿಸ್ಕೊಂಡಿರೋ ಸಾಮ್ರಾಜ್ಯ, ಕೂಡಿಟ್ಟಿರೋ ಆಸ್ತಿ, ಶುರು ಮಾಡಿರೋ ವ್ಯಾಪಾರ, ಹಂಚ್ಕೊಂಡಿರೋ ಅಧಿಕಾರ, ಹಚ್ಚಿರೋ ಪೊಗರು ಎಲ್ಲ ನಾಶ ಆಗ್ಬೇಕು. ಅವಳ ಇಡೀ ಕುಟುಂಬ ದಿಕ್ಕಿಲ್ದೆ ಬೀದಿಗೆ ಬರಬೇಕು. ಅದೇ ಅದೇ ನಾನು ಕೇಳ್ಕೊಳ್ಳೋದು. ಇತ್ತಗೋ, ಇಟ್ಕೋ. ಇದು ವಾಗ್ದೇವಿಗೆ ಸಂಬಂಧಪಟ್ಟಿರೋ ವಸ್ತುಗಳು. ಇದನ್ನ ಆ ಸರ್ಸು ಶವದ ಹತ್ರ ಬಿಸಾಕಿ ಪೊಲೀಸರ ಕೆಲಸ ಸುಲಭ ಆಗತ್ತೆ. ಸರಿ ಮೇಡಮ್. ಇಲ್ಲ, ನಾನ್ ಸಾಯ್ಬಾರ್ದು. ಅಮ್ಮವ್ರ ಮೇಲೆ ಯಾವ ಅಪರಾಧನೂ ಬರಬಾರ್ದು. ಏಯ್, ಆ ಹುಡುಗಿ ಓಡೋಗ್ತಾ ಇದ್ದಾಳ ಕಣ್ರೋ. ಏಯ್, ನೀನ್ ಇಲ್ಲೇ ಇರೋ, ಹಿಡ್ಕೊಳ ಇದನ್ನ. ಏಯ್, ಅಲ್ಲಿ ನೋಡ್ರೋ.
ಈ ಹೆಣ ನಾವು ತಗೊಂಡೋಗಿಲ್ಲ ಅಂದ್ರೆ ಮೇಡಮ್ ನಮ್ ಹೆಣ ಬೀಳಿಸ್ಬಿಡ್ತಾರೆ. ಬಂದ್ರು ಹೆಣ ತಗೊಂಡೋಗೋಣ. ಯಾರೋ ಹುಡುಗಿ ಕೆಳಗೆ ಬಿದ್ದಿದ್ದಾಳೆ. ಯಾರೋ ಹುಡುಗಿ ಕಣೋ. ಅಮ್ಮ ಬದುಕೆ ಇದ್ದಾಳೆ, ಹಿಡ್ಕೊಳ್ಳೋ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅಮ್ಮ 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 ಅಮ್ಮ, ಅಯ್ಯೋ ದೇವ್ರೆ, ಏನ್ ಹೀಗ್ ನಡೀತಲ್ಲ? ಸಮಯಕ್ಕೆ ಯಾರು ಬರ್ತಿಲ್ವಲ್ಲ? ಅಮ್ಮ ಅಮ್ಮ ಅಣ್ಣ ಅಣ್ಣ, ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ, ಗಾಡಿ ನಿಲ್ಸಿ ಅಣ್ಣ. ಅಣ್ಣ ಒಂದ್ ನಿಮಿಷ ಅಣ್ಣ. ಏಯ್, ಏನೋ ಬುದ್ಧಿ ಇದೆಯೇನೋ? ಕಾರಿಗೆ ಅಡ್ಡ ಬಂದು ನಿಂತ್ಕೊಂತಿಲ್ಲ. ಅಣ್ಣ ಪಾಪ ಅಣ್ಣ, ಮೇಲಿಂದ ಬಿದ್ದಿದ್ದಾಳೆ ಅಣ್ಣ, ಸಹಾಯ ಮಾಡಿ ಅಣ್ಣ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಏ ಹೋಗ, ನಂಗೆ ಬೇರೆ ಕೆಲಸ ಇದೆ. ಅಣ್ಣ ಅಣ್ಣ ಅಣ್ಣ, ಪಾಪ ಅಣ್ಣ, ಹಾಗೆ ಹೇಳ್ಬೇಡಿ ಅಣ್ಣ. ಪಾಪ ಅಣ್ಣ, ಅನಾಥ ಹುಡುಗಿ ತರ ಇದ್ದಾಳೆ, ಉಸಿರಾಡ್ತಿದ್ದಾಳಣ್ಣ, ಸ್ವಲ್ಪ ಸಹಾಯ ಮಾಡಿ ಅಣ್ಣ. ಅದೆಲ್ಲ ಕಣೋ, ನನಗೆ ಅರ್ಜೆಂಟ್ ಕೆಲಸ ಇದೆ. ಆ ಪ್ರಾಣನ ಉಳಿಸಿ ಅಣ್ಣ, ನಿಮ್ ಕೈ ಮುಗಿತೀನಿ, ನಿಮ್ ಕಾಲ್ ಮುಗಿತೀನಿ. ಸರಿ ಬಾ. ಡಾಕ್ಟರ್, ಡಾಕ್ಟರ್, ಏನಾಯ್ತು? ಡಾಕ್ಟರ್, ಬೆಟ್ಟದಿಂದ ಕೆಳಗೆ ಬಿದ್ದು ತಲೆಗೆ ತುಂಬಾ ಏಟ್ ಆಗಿದೆ, ನೋಡಿ ಸ್ವಲ್ಪ. ಓ ಮೈ ಗಾಡ್, ಕರ್ಕೊಂಬನ್ನಿ. ಹೇಗಿದೆಯಮ್ಮ ಇವಾಗ? ನಾನು ಎಲ್ಲಿದ್ದೀನಿ? ಇಲ್ಲಿ ಹೇಗೆ ಬಂದೆ? ನೀನು ಪ್ರಜ್ಞೆ ಇಲ್ಲದೆ ಇದ್ದಾಗ ಯಾರೋ ನಿನ್ನನ್ನ ಕರ್ಕೊಂಡು ಬಂದು ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಹೋಗಿದ್ದಾರೆ. ನಿನ್ನ ತಲೆಗೆ ತುಂಬಾ ದೊಡ್ಡ ಗಾಯ ಆಗಿತ್ತಮ್ಮ. ಆಪರೇಷನ್ ಮಾಡಿ ತುಂಬಾ ಕಷ್ಟಪಟ್ಟು ನಿನ್ನನ್ನು ಬದುಕಿಸಿದೀವಿ. 10 ದಿನಗಳಿಂದ ನೀನು ಕೋಮಾದಲ್ಲೇ ಇದೆಯಾ? ಹೌದು, ನಿನ್ನ ಹೆಸರೇನಮ್ಮ? ಯಾವ ಊರು? ನಿಮ್ಮೂರೆಲ್ಲ ಎಲ್ಲಿದ್ದಾರೆ? ನನ್ನ ಹೆಸರು ಇಷ್ಟು ದಿನ ನಿರ್ಮಿಸ್ಕೊಂಡಿರೋ ಸಾಮ್ರಾಜ್ಯ, ಕೂಡಿಟ್ಟಿರೋ ಆಸ್ತಿ, ಶುರು ಮಾಡಿರೋ ವ್ಯಾಪಾರ, ಹಂಚ್ಕೊಂಡಿರೋ ಅಧಿಕಾರ, ಹಚ್ಚಿರೋ ಪೊಗರು ಎಲ್ಲ ನಾಶ ಆಗ್ಬೇಕು. ಅವಳ ಇಡೀ ಕುಟುಂಬ ದಿಕ್ಕಿಲ್ದೆ ಬೀದಿಗೆ ಬರಬೇಕು. ಇದು ವಾಗ್ದೇವಿಗೆ ಸಂಬಂಧಪಟ್ಟಿರೋ ವಸ್ತುಗಳು. ಇದನ್ನ ಆ ಸರ್ಸು ಶವದ ಹತ್ರ ಬಿಸಾಕಿ ಪೊಲೀಸರ ಕೆಲಸ ಸುಲಭ ಆಗತ್ತೆ. ಹೇಳಮ್ಮ. ಹೇಳಮ್ಮ. ಡಾಕ್ಟರ್ ನಿನ್ನ ಕೇಳ್ತಿದಾರಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದಾರೆ? ಅವ್ರ ಡೀಟೇಲ್ಸ್ ತಿಳ್ಕೋಬೇಕು. ಹೇಳಮ್ಮ. ನರ್ಸ್, ಅವಳಿಗೆ ಪ್ರೆಷರ್ ಕೊಡಬೇಡಿ. ತಲೆ ಗಾಯ ಆಗಿದ್ದರಿಂದ ಕನ್ಫ್ಯೂಷನ್ ಸ್ಟೇಜಲ್ಲಿದ್ದಾಳೆ. ಹಳೇದನ್ನ ಮರ್ತೋಗೋ ಅಪಾಯ ಕೂಡ ಇದೆ. ನೀನ್ ರೆಸ್ಟ್ ತಗೊಳಮ್ಮ. ಇವಳ ಹೆಸರು, ಫ್ಯಾಮಿಲಿ ಡೀಟೇಲ್ಸ್ ಕೊಟ್ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಓಕೆ? ಓಕೆ ಸರ್. ಪೇಷಂಟ್ನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಸರ್.